ಹಾಯ್, ಇವತ್ತು ನಾನು ಮಲ್ನಾಡ್ ಸ್ಟೈಲಲ್ಲಿ ಅಕ್ಕಿ ರೊಟ್ಟಿಯನ್ನು ಮಾಡೋಣ ಅಂತ ಹೇಳ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ಆ್ಯಕ್ಚುಲಿ ಅಕ್ಕಿ ರೊಟ್ಟಿ ಮಾಡಿದಾಗ ಡೈರೆಕ್ಟ್ ಕೆಂಡದಲ್ಲಿ ಸುಟ್ಟಿದ್ರೆ ಅದು ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ಈ ಒಲೆಯಲ್ಲಿ ಅಷ್ಟು ನೀಟಾಗಿ ಮಾಡಲಿಕ್ಕೆ ಬರಲ್ಲ, ಆದರೂ ಕೂಡ ಟ್ರೈ ಮಾಡಿದೆ ಈ ರೀತಿ ಮಾಡೋಣ ಅಂಥೇಳಿ. ಬಟ್ ಅಕ್ಕಿ ರೊಟ್ಟಿ ಮಲ್ನಾಡ್ ಸ್ಟೈಲಲ್ಲಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಯಾಕಂತ ಹೇಳಿದರೆ ನಮ್ಮ ಕರಾವಳಿಯಲ್ಲಿ ಬೇರೆ ಥರ ಮಾಡ್ತಾರೆ, ಇಲ್ಲಿ ಬೇರೆ ಥರ ಮಾಡ್ತಾರೆ. ಹಾಗಾಗಿ ಟ್ರೈ ಮಾಡಿ ನೋಡಿದೆ. ಅದೆಲ್ಲ ಮಾರ್ನಿಂಗ್ ರೂಟೀನ್ ಮುಗಿಸ್ಕೊಂಡು ಹಾಗೆ ನಮ್ಮ ಮಗಳಿಗೆ ಡ್ರಾಯಿಂಗ್ ಹೇಳ್ಕೊಡೋಣ ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗಾಗಿ ಮಕ್ಕಳಿಗೆ ಡ್ರಾಯಿಂಗ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ತುಂಬ ಇನ್ವಾಲ್ವ್ ಆಗಿ ಡ್ರಾಯಿಂಗ್ ಮಾಡ್ತಾಯಿದ್ಲು. ಡ್ರಾಯಿಂಗ್ ಕಲಿತಾ ಕಲಿತಾ ಅವಳಿಗೆ ಬೇಕಾದ ರೀತಿಯಲ್ಲಿ ಮಾಡ್ತಾಯಿದ್ಲು. ಬೇಸಿಕನ್ನು ಹೇಳ್ಕೊಟ್ಟಿದ್ದೀನಿ, ಬೇಸಿಕನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ಲು. ಅಲ್ಲಿ ಕಿಂಗ್ ಸೈಜ್ ಲಾಂಗ್ ಸೈಜ್ ಬುಕ್ಕನ್ನು ತೊಗೊಂಡಿದ್ದೀನಿ. ಲಾಂಗ್ ಸೈಜ್ ಬುಕ್ಕಲ್ಲಿ ಮಿಡಲ್ ಪೇಜಿಗೆ ಸ್ಟ್ರೈಟಾಗಿ ಲೈನ್ ಹಾಕಿಬಿಟ್ಟು ಒಂದು ಸೈಡ್ ನಾನು ಡ್ರಾ ಮಾಡ್ತಾಯಿದ್ದೀನಿ, ಇನ್ನೊಂದು ಸೈಡು ಅವಳಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಕೊಟ್ಟಿದ್ದೀನಿ. ಹಾಗೆ ಮಾಡ್ತಾ ಇರುವಾಗ ನನ್ನ ಸ್ಟೂಡೆಂಟ್ ಲೈಫಲ್ಲಿ ಒಂದು ಡ್ರಾಯಿಂಗ್ ನೋಟ್ಬುಕ್ ಸಿಕ್ತು. ಆ ಡ್ರಾಯಿಂಗ್ ನೋಟ್ಬುಕ್ಕಲ್ಲಿ ನಾನು ಡ್ರಾ ಮಾಡಿರುವಂತಹ ಎಲ್ಲ ಪಿಕ್ಚರ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಲ್ಲಿ ಬಂದಿದೆ. ಫಸ್ಟ್ ನಾನು ಕೃಷ್ಣನ ಫೋಟೋ ಬಿಡಿಸಿದ್ದೆ. ಒಂದಾದಮೇಲೆ ಒಂದು ಪೇಜ್ ಟರ್ನ್ ಮಾಡ್ತಾ ಹೋದಾಗೆ ಅಲ್ಲಿ ಪ್ರೇಮ ಆ್ಯಕ್ಟ್ರೆಸ್ ನಿಮ್ಗೆ ಗೊತ್ತೇ ಇದೆ, ಅವಳು ಪಿಕ್ಚರನ್ನು ಡ್ರಾ ಮಾಡಿದ್ದೆ. ಈ ರೀತಿ ಬಂದಿದೆ ನೋಡಿ. ಹಾಗೆ ರಾಣಿ ಮುಖರ್ಜಿಯನ್ನು ಒಂದು ಕಿಂಗ್ ಸೈಜ್ ನೋಟ್ಬುಕ್ಕಿನ ಕವರ್ ಪೇಜಿಗೆ ಇರುವಂಥ ಫೋಟೋ ಅದನ್ನು ಡ್ರಾ ಮಾಡಿದೆ. ಹಾಗೆ ಸುದೀಪನ ಫೋಟೋ, ನನ್ನ ಫೇವ್ರೇಟ್ ಹೀರೋ ಸುದೀಪ್. ಹಾಗಾಗಿ ಅವರು ಡ್ರಾ ಮಾಡೋಣ ಅಂತ ಹೇಳ್ಕೊಂಡು ಡ್ರಾ ಮಾಡ್ತಾ ಇರುವಾಗ ಸ್ವಲ್ಪ ಸ್ಟಡಿ ಮಾಡುವಾಗ ಏನೋ ಎಮರ್ಜೆನ್ಸಿ ಬಂತು, ಅದು ಅರ್ಧಕ್ಕೆ ನಿಂತಿದ್ದು, ಇನ್ನೂವರೆಗೆ ಫಿನಿಷ್ ಮಾಡಲಿಕ್ಕೆ ಆಗಿಲ್ಲ. ಟ್ರೈ ಮಾಡ್ತೀನಿ, ಈಗ ಮಾಡಲಿಕ್ಕಾದರೆ ಆ ಫೋಟೋ ಮತ್ತೆ ಕಳೆದೋಗಿದೆ, ಆದರೂ ಟ್ರೈ ಮಾಡ್ತೀನಿ. ಹಾಗೆ ನನ್ನ ಎಂಬ್ರಾಯ್ಡ್ರಿ ಫಸ್ಟ್ ನಾನು ಸ್ಟಿಚ್ ಮಾಡಿದ್ದು ಎಂಬ್ರಾಯ್ಡರಿ ಹಾಗೇ ಉಳಿದಿತ್ತು, ಡಿಸೈನ್ ಹಾಕಿರೋದು. ಅದು ಸ್ವಲ್ಪ ಫಿನಿಶಿಂಗ್ ಟಚ್ ಕೊಡೋಣ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಟ್ರೈ ಮಾಡಿರೋದು ಹೇಗಿರುತ್ತೆ ಅಂತ ಗೊತ್ತೇ ಇದೆ ನಿಮಗೆ. ಈ ರೀತಿಯಲ್ಲಿತ್ತು. ಹಾಗೆ ಇದು ನನ್ನ ಇವತ್ತಿನ ಮಿನಿ ವ್ಲಾಗ್.